ಆತ್ಮೀಯ ಬಿ ಎ ಪ್ರಥಮ ವರ್ಷದ ರಾಜ್ಯಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳಿಗೆ ಸ್ವಾಗತವನ್ನು ಕೋರುತ್ತಾ, ಕಳೆದ ಒಂದು ಅವಧಿಯಲ್ಲಿ ಭಾರತದ ಪ್ರಜಾಪ್ರಭುತ್ವದ ಮುಂದೆ ಇರುವ ಸವಾಲುಗಳು, ಹಾಗಾದರೆ ನಮ್ಮ ದೇಶದ ಮುಂದೆ ಇರತಕ್ಕಂತಹ ಪ್ರಜಾಪ್ರಭುತ್ವದ ಸವಾಲುಗಳು ಯಾವುವು? ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕಳೆದ ಅವಧಿಯಲ್ಲಿ ಅಭ್ಯಾಸವನ್ನು ಮಾಡುತ್ತಾ, ಮೊಟ್ಟ ಮೊದಲಿಗೆ ಭಾರತದಲ್ಲಿ ಸಂಸದೀಯ ಪ್ರಜಾಪ್ರಭುತ್ವಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಭ್ಯಾಸವನ್ನು ಮಾಡಿದರು. ವಿಶ್ವದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಜಾಪ್ರಭುತ್ವ ಇಂಗ್ಲೆಂಡ್ ದೇಶದಲ್ಲಿ ಹುಟ್ಟಿತು ಅಂತ ಹೇಳಲಾಗುತ್ತೆ. ಆದರೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಇದಕ್ಕೆ ಅವರು ತಮ್ಮ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಇವರು ಹೇಳಿರುವಂತೆ ಪ್ರಾಚೀನ ಕಾಲದಲ್ಲಿಯೇ ಈ ಪದ್ಧತಿಯ ಸರ್ಕಾರ ವ್ಯಾಪಕವಾಗಿ ಭಾರತದಲ್ಲಿ ಇತ್ತು ಅಂತ ಹೇಳುತ್ತೆ. ಅದಕ್ಕಾಗಿ ಈ ಪದ್ಧತಿಯ ಸರ್ಕಾರದ ಮೂಲ ಭಾರತದಲ್ಲಿ ಇದೆ ಅಂತ ಸ್ಪಷ್ಟಪಡಿಸುತ್ತಾ ಇದಕ್ಕೆ ಉದಾಹರಣೆಯನ್ನು ಕೂಡ ಇವರು ಇಲ್ಲಿ ನೀಡುತ್ತಾರೆ. ಇವರು ಕೊಟ್ಟಂತಹ ಉದಾಹರಣೆ ಏನು ಎಂದರೆ, ಪ್ರಾಚೀನ ಬೌದ್ಧರ ಕಾಲದ ಮಹಾಪರಿನಿರ್ವಾಣದ ಸೂಕ್ತಗಳನ್ನು ಓದಿದಾಗ ನಿಮಗೆ ನಾನಾಡುವ ಮಾತಿನ ಬಹುತೇಕ ಉದಾಹರಣೆಗಳು ಸಿಗುತ್ತವೆ ಎಂಬ ಮಾತನ್ನು ಕೂಡ ಅಂಬೇಡ್ಕರ್ ಅವರು ಹೇಳ್ತಾರೆ. ಇವರು ಹೇಳಿರುವಂತೆ ಈ ಒಂದು ಸೂಕ್ತದಲ್ಲಿ ಈ ರೀತಿಯಾಗಿ ಹೇಳಲಾಗಿದೆ: ತಥಾಗತ ಗೌತಮ ಬುದ್ಧರು ಕುಶಿನಗರದಲ್ಲಿ ಮರಣ ಹೊಂದಿದ ಸುದ್ದಿ ಮುಲ್ಲಾ ರಾಜ್ಯಕ್ಕೆ ಬಂದಿತು. ಮುಲ್ಲಾ ರಾಜ್ಯದಲ್ಲಿ ಸಂಸದೀಯ ಪದ್ಧತಿಯ ಸರ್ಕಾರವಿದ್ದು ಅಲ್ಲಿಯ ಸಂಸತ್ತು ದೇಶದ ಪ್ರಗತಿಯ ಬಗ್ಗೆ ಚರ್ಚೆಯನ್ನು ಮಾಡುತ್ತಿತ್ತು. ಈ ಸುದ್ದಿ ಬಂದ ಸಮಯಕ್ಕೆ ಅವರು ಸಂಸದೀಯ ನಿಯಮಕ್ಕೆ ಬದ್ಧರಾಗಿದ್ದರು. ಈ ಸುದ್ದಿ ಬಂದ ತಕ್ಷಣ ಸಂಸತ್ತಿನಲ್ಲಿ ನಡೆಯುತ್ತಿರುವ ಕಾರ್ಯಕಲಾಪ ಮುಗಿಸಿ ಸಮಸ್ಯೆಗೆ ನಿರ್ಣಯವೊಂದನ್ನು ತೆಗೆದುಕೊಂಡು ನಂತರ ತಥಾಗತದ ಅಂತ್ಯ ಸಂಸ್ಕಾರಕ್ಕೆ ಹೋಗೋಣ ಎಂಬ ನಿರ್ಧಾರ ಮಾಡಿದರು. ಅಂಬೇಡ್ಕರ್ ಹೇಳಿರುವಂತೆ ಇದರಿಂದ ನಮಗೆ ಕಂಡು ಬರತಕ್ಕಂತಹ ಸಂಗತಿ ಎಂದರೆ, ಸಂಸದೀಯ ಪದ್ಧತಿಯ ಸರ್ಕಾರ ಭಾರತ ದೇಶದ್ದು ಅಂತ ಇವರು ಇಲ್ಲಿ ಹೇಳ್ತಾರೆ. ಅದೇ ರೀತಿ ಗುಪ್ತ ಮತದಾನ ಪದ್ಧತಿ ಬುದ್ಧರ ಸಂಘದಲ್ಲಿ ಜಾರಿಯಲ್ಲಿ ಇತ್ತು ಎಂಬ ಮಾತನ್ನು ಕೂಡ ಅಂಬೇಡ್ಕರ್ ಇಲ್ಲಿ ಹೇಳಿದ್ದಾರೆ. ಸಂಘದ ಮುಖ್ಯಸ್ಥರನ್ನು ಆರಿಸುವಾಗ ಸಂಘದ ಸದಸ್ಯರು ಗುಪ್ತ ಮತದಾನ ಪದ್ಧತಿಯನ್ನು ಅನುಸರಿಸುತ್ತಿದ್ದರು. ಇದಕ್ಕೆ ಸಲಪತ್ರಕ ಗ್ರಹಕಾಸ ಎಂದು ಕರೆಯಲಾಗುತ್ತಿತ್ತು ಎಂಬ ಸ್ಪಷ್ಟೀಕರಣವನ್ನು ಕೂಡ ಇವರು ಇಲ್ಲಿ ನೀಡಿದವರು ಆಗಲ್ಪಡ್ತಾರೆ. ಅದೇ ರೀತಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹೇಳಿರುವಂತೆ ಸಂಸದೀಯ ಪ್ರಜಾಪ್ರಭುತ್ವದ ಅಂತರಾಳದಲ್ಲಿ
3 ಅಂಶಗಳು ಅಡಕ ಆಗಿವೆ ಎಂದು ಹೇಳುತ್ತಾ ಅವುಗಳು ಯಾವುವೆಂದರೆ, 1. ಸಂಸದೀಯ ಪ್ರಜಾಪ್ರಭುತ್ವಕ್ಕೆ ಆನುವಂಶಿಕ ಆಳ್ವಿಕೆ ವಿರೋಧವಾಗಿದೆ. 2. ಸರ್ಕಾರದ ಯಾವುದೇ ಕಾಯ್ದೆಗಳು ಜಾರಿಯಾಗಬೇಕಾದರೆ ಅವು ಸಂಸತ್ತಿನಲ್ಲಿ ಚರ್ಚೆ ಆಗಬೇಕು ಮತ್ತು ಜನತೆಯಿಂದ ಚುನಾಯಿಸಿದ ಪ್ರತಿನಿಧಿಗಳು ತಮ್ಮ ಬಹುಮತ ಹಾಕಿ ಅವುಗಳನ್ನು ಪಾಸು ಮಾಡಿಕೊಳ್ಳಬೇಕು. 3. ಸಂಸದೀಯ ಪದ್ಧತಿ ಸರ್ಕಾರ ಒಂದು ಸೀಮಿತ ಅವಧಿಯ ಸರ್ಕಾರವಾಗಿದ್ದು ಆಳ್ವಿಕೆ ಮಾಡುವವರು ನಿರ್ದಿಷ್ಟ ಅವಧಿಯವರೆಗೆ ಮಾತ್ರ, ಅಂದರೆ ಅದು 4 ವರ್ಷ ಅಥವಾ 5 ವರ್ಷದ ಅವಧಿಗೆ ಮಾತ್ರ ಆಳ್ವಿಕೆ ಮಾಡುತ್ತಾರೆ ಅಂತ ಸಂಸದೀಯ ಪ್ರಜಾಸತ್ತಾತ್ಮಕ ತನ್ನ ಅಂತರಾಳದಲ್ಲಿ ಹೊಂದಿರುವ ಈ 3 ಅಂಶಗಳಿಗೆ ಸಂಬಂಧಪಟ್ಟಂತೆ ಅಂಬೇಡ್ಕರ್ ಅವರು ಇಲ್ಲಿ ಹೇಳಿದ್ದಾರೆ. ಅದೇ ರೀತಿ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಅರ್ಥಪೂರ್ಣ ಆಗಲಿಕ್ಕೆ ಮುಖ್ಯವಾಗಿ 5 ಅಂಶಗಳನ್ನು ಅಂಬೇಡ್ಕರ್ ಅವರು ಸೂಚಿಸಲ್ಪಟ್ಟಿದ್ದಾರೆ. ಆ ಅಂಶಗಳು ಎಂದರೆ, 1. ದೊಡ್ಡ ಪ್ರಮಾಣದ ಅಸಮಾನತೆ ಇರಬಾರದು. 2. ಪ್ರಬಲ ವಿರೋಧ ಪಕ್ಷವಿರಬೇಕು. 3. ಶಾಸನಸಭೆಗಳ ಹೊರಗೂ ಪ್ರತಿರೋಧವಿರಬೇಕು. 4. ಕಾಯ್ದೆ ಮತ್ತು ಆಡಳಿತದ ಮುಂದೆ ಎಲ್ಲರನ್ನೂ ಸಮಾನವಾಗಿ ಪರಿಗಣಿಸಬೇಕು. 5. ಸಂವಿಧಾನಕ್ಕೆ ಪೂರಕವಾದ ನೈತಿಕತೆ ಇರಬೇಕು ಎಂಬ ಈ 5 ಪ್ರಜಾಪ್ರಭುತ್ವ ಅರ್ಥಪೂರ್ಣ ಆಗಲಿಕ್ಕೆ ಇರತಕ್ಕಂತಹ ಅತ್ಯಂತ ಅಗತ್ಯ ಅಂಶಗಳು ಆಗಲ್ಪಟ್ಟಿವೆ. ಈ ರೀತಿಯಾಗಿ ಡಾಕ್ಟರ್ ಅಂಬೇಡ್ಕರ್ ಕೊಟ್ಟಂತಹ ಈ ಒಂದು ವಿಷಯ ವ್ಯಾಪ್ತಿಯನ್ನು ನಾವು ಗಮನಿಸಲ್ಪಟ್ಟಾಗ ನಮ್ಮ ದೇಶದ ಪ್ರಜಾಪ್ರಭುತ್ವದ ಮುಂದೆ ಇರತಕ್ಕಂತಹ ಸವಾಲುಗಳಾದರೂ ಕೂಡ ಯಾವುವು? ಭಾರತದ ಮುಂದಿರುವ ಪ್ರಜಾಪ್ರಭುತ್ವದ ಸವಾಲುಗಳಿಗೆ ಸಂಬಂಧಪಟ್ಟಂತೆ ನಾವಿಲ್ಲಿ ಒಂದೊಂದಾದ ರೀತಿಯಲ್ಲಿ ಮೊಟ್ಟ ಮೊದಲಿಗೆ ಯಾವ ಸವಾಲುಗಳು ಅಂತ ಇಲ್ಲಿ ಒಂದೊಂದಾಗಿ ಪಟ್ಟಿಯನ್ನು ಮಾಡೋಣ. 1. ಅಧ್ಯಕ್ಷತೆ. 2. ವಿಳಂಬತೆ ಅಥವಾ ವಿಳಂಬ. 3. ಭ್ರಷ್ಟಾಚಾರ. 4. ದುಂದುಗಾರಿಕೆ. 5. ಅಸಮಾನತೆ. 6. ರಾಷ್ಟ್ರೀಯ ಹಿತಕ್ಕಿಂತ ಪಕ್ಷದ ಹಿತಕ್ಕೆ ಪ್ರಾಮುಖ್ಯತೆ. 7. ಬಹುಸಂಖ್ಯಾತರ ದಬ್ಬಾಳಿಕೆ. 8. ಕೋಮುವಾದ. 9. ಭಯೋತ್ಪಾದನೆ. 10. ಅರ್ಥವಿಲ್ಲದ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ ಅಥವಾ ಬಂಧುತ್ವ. ಮತ್ತು 11. ಅನಕ್ಷರತೆ. ಈ 11 ಅಂಶಗಳು ನಮ್ಮ ಪ್ರಜಾಸತ್ತೆಯ ಮುಂದೆ ಇರತಕ್ಕಂತಹ ಬಹುದೊಡ್ಡ ಸವಾಲುಗಳು ಆಗಲ್ಪಟ್ಟಿವೆ ಅಂತ ನಮಗಳು ಗಮನಿಸಬೇಕಾಗುತ್ತೆ. ಹಾಗಾದರೆ ಇಲ್ಲಿ ಬರ್ತಕ್ಕಂತಹ ಸವಾಲುಗಳಿಗೆ ಸಂಬಂಧಪಟ್ಟಂತೆ ನಾವು ಒಂದೊಂದಾದ ರೀತಿಯಲ್ಲಿ ಅಭ್ಯಾಸವನ್ನು ಮಾಡುತ್ತಾ ಹೋಗೋಣ. ಪ್ರಜಾಪ್ರಭುತ್ವ ಎಂದರೆ
ಜನತೆಯ ಸರ್ಕಾರ. ಇಲ್ಲಿ ಆಳ್ವಿಕೆ ಮಾಡುವವರು ಮತ್ತು ಮಾಡಿಸಿಕೊಳ್ಳುವವರು ಕೇವಲ ಜನತೆ ಆಗಿರುತ್ತಾರೆ. ಬುದ್ಧಿವಂತರು, ಸಚ್ಚಾರಿತ್ರ್ಯವುಳ್ಳವರು, ಯೋಗ್ಯರು ಚುನಾವಣೆಯಲ್ಲಿ ಸ್ಪರ್ಧಿಸಲು ಹೆದರುತ್ತಾರೆ ಅಥವಾ ಅಂದುತ್ತಾರೆ. ಒಂದು ಪಕ್ಷ ಇವರುಗಳು ಗಟ್ಟಿ ಧೈರ್ಯ ಮಾಡಿ ಚುನಾವಣೆಯಲ್ಲಿ ಸ್ಪರ್ಧಿಸಿದರು ಅಥವಾ ನಿಂತರು. ಆದರೂ ಅವರುಗಳು ಚುನಾವಣೆಯಲ್ಲಿ ಸೋಲುವುದು ಅಷ್ಟೇ ಅಲ್ಲ, ಠೇವಣಿ ಕೂಡ ಕಳೆದುಕೊಳ್ಳುತ್ತಾರೆ. ಮತ್ತೊಂದು ಕಡೆಗೆ ಮತದಾನ ಮಾಡುವ ಪ್ರಜೆಗಳಿಗೆ ಯಾವುದೇ ಶಿಕ್ಷಣ ಇಲ್ಲದೇ ಇರುವುದರಿಂದ ಅವರಲ್ಲಿ ಪ್ರಜಾಪ್ರಭುತ್ವದ ಪ್ರಜ್ಞೆ ಇವತ್ತಿಗೂ ಮೂಡಿಲ್ಲ. ಭಾರತವು ಸರಿಸುಮಾರು 130 ಕೋಟಿಗಿಂತಲೂ ಅಧಿಕ ಜನಸಂಖ್ಯೆಯನ್ನು ಹೊಂದಲ್ಪಟ್ಟಿದೆ. ಬಹುತೇಕ ನಾಗರಿಕರಿಗೆ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವದ ಅರ್ಥವೇ ತಿಳಿದಿಲ್ಲ. ಶತಶತಮಾನಗಳಿಂದ ಸಾಮ್ರಾಜ್ಯಶಾಹಿ ಮತ್ತು ಶೋಷಣೆಯ ಆಳ್ವಿಕೆಯಲ್ಲಿದ್ದ ಈ ಜನತೆಗೆ ಸ್ವಾಭಿಮಾನದ ಕಲ್ಪನೆ ಇನ್ನೂ ಕೂಡ ಬಂದಿಲ್ಲ. ಇಂದಿನವರೆಗೆ ನಮ್ಮ ದೇಶದಲ್ಲಿ ಸರಿಸುಮಾರು 14ಕ್ಕಿಂತಲೂ ಹೆಚ್ಚು ಬಾರಿ ಲೋಕಸಭೆಗೆ ಮತ್ತು ಹಲವಾರು ಬಾರಿ ವಿಧಾನಸಭೆಗೆ ನಡೆದ ಮತದಾನದಲ್ಲಿ ಸುಮಾರು ಶೇಕಡಾವಾರು 70 ದಾಟಿಲ್ಲ. ಇದರಿಂದ ಪ್ರತಿಶತ 40 ಜನರು ಮತದಾನದಲ್ಲಿಯೇ ಭಾಗವನ್ನು ವಹಿಸಿಲ್ಲ. ಇದರಿಂದ ನಮಗೆ ಕಂಡುಬರುವುದು ಏನೆಂದರೆ, ನಮ್ಮ ದೇಶದಲ್ಲಿ ಇಲ್ಲಿಯವರೆಗೆ ರಚಿತ ಆಗಲ್ಪಟ್ಟ ಸರ್ಕಾರಗಳು ಅಧ್ಯಕ್ಷವಾಗಿದ್ದು ಸಮರ್ಥ ಆದಂತಹ ರೀತಿಯಲ್ಲಿ ಪ್ರಜಾಪ್ರಭುತ್ವ ಜಾರಿಗೆ ತಂದಿಲ್ಲ ಎಂದು ಹೇಳಬಹುದು. ಏಳನೇದಾಗಿ ವಿಳಂಬ ಅಥವಾ ವಿಳಂಬತೆ. ನಮ್ಮ ದೇಶದ ಪ್ರಜಾಪ್ರಭುತ್ವದ ಮತ್ತೊಂದು ಸಮಸ್ಯೆ ಎಂದರೆ ಯಾವುದೇ ಸಮಸ್ಯೆಯನ್ನು ನಿವಾರಿಸಲಿಕ್ಕೆ ನಿಧಾನಗತಿಯ ವಿಧಾನ. ಹಾಗೆ ವಿಚಾರವನ್ನು ಮಾಡಿದರೆ ವಿಳಂಬ ಎಂಬುದು ಜಗತ್ತಿನ ಎಲ್ಲ ರಾಷ್ಟ್ರಗಳ ಸಮಸ್ಯೆ ಆಗಿದ್ದರೂ ಕೂಡ ಭಾರತದ ಪ್ರಜಾಪ್ರಭುತ್ವದಲ್ಲಿ ಇದು ಹೆಚ್ಚಾಗಿದೆ ಅಂತ ಹೇಳಬಹುದು. ಯಾವುದೇ ಪ್ರಚಲಿತ ಸಮಸ್ಯೆಗಳನ್ನು ಬಗೆಹರಿಸಬೇಕಾದರೆ ಆ ಸಮಸ್ಯೆ ಕುರಿತು ಅಧ್ಯಯನ, ಅದಕ್ಕಾಗಿ ಒಂದು ಸಮಿತಿಯ ರಚನೆ, ಅದನ್ನು ಪರಿಹರಿಸುವ ಮಾರ್ಗೋಪಾಯಗಳು, ಅದಕ್ಕೊಂದು ಸಮಿತಿ, ಅದರ ಅಂದಾಜು ರಚನೆ, ಅದಕ್ಕೊಂದು ಸಮಿತಿ, ಹೀಗೆ ಅಧ್ಯಯನ ಮಾಡುವುದಕ್ಕಾಗಿಯೇ 16 ವರ್ಷಗಳ ವಿಳಂಬ, ಅದರಲ್ಲಿಯೇ ಸಮಸ್ಯೆ ನರಳುತ್ತಾ ಹೋಗುತ್ತದೆ. ಆವಾಗ ಎಲ್ಲ ಸಮಿತಿಯ ಅಧ್ಯಯನ ವರದಿ ಬರುತ್ತವೆ. ಹೀಗೆ ಅಭಿವೃದ್ಧಿಗಾಗಿ ನಿಶ್ಚಿತವಾದ ಕಾರ್ಯವಿಧಾನದಲ್ಲಿ ಅಭಿವೃದ್ಧಿಯು ಇಂದಿಗೂ ಕುಂಠಿತ ನಡೆಯುತ್ತಿದೆ. ನಿಗದಿಯಾದ ಮೊತ್ತದಲ್ಲಿ ಯಾವುದೇ ಕೆಲಸವಾಗದೆ 100 ಪಟ್ಟು ಹಣ
ಖರ್ಚು ಮಾಡಿದರೂ ಜನತೆಗೆ ಯಾವುದೇ ಯೋಜನೆಗಳು ಪ್ರಾಮಾಣಿಕವಾಗಿ ಮುಟ್ಟುತ್ತಿಲ್ಲ. ಅದಕ್ಕಾಗಿಯೇ ಬಡತನ, ನಿರುದ್ಯೋಗ, ಅಂಧವಿಶ್ವಾಸಗಳು ಇನ್ನೂ ನಮ್ಮ ದೇಶದಲ್ಲಿ ಜೀವಂತ ಆಗಿವೆ. ಮೂರನೇದಾಗಿ ಭ್ರಷ್ಟಾಚಾರ. ಭ್ರಷ್ಟಾಚಾರ ಭಾರತದ ಪ್ರಜಾಸತ್ತೆಗೆ ಭಯಂಕರ ಆದಂತಹ ತೊಡಕು ಆಗಲ್ಪಟ್ಟಿದೆ. ವಿಳಂಬತೆಯ ಕಾರಣಕ್ಕಾಗಿ ಯಾವುದೇ ಸರ್ಕಾರದ ಕಾರ್ಯವನ್ನು ಮಾಡಲು ಭ್ರಷ್ಟಾಚಾರ ನೀಡಿ ಯಾವುದೇ ಸರ್ಕಾರದ ಕಾರ್ಯ ಮಾಡಲು ಭ್ರಷ್ಟಾಚಾರ ಇವತ್ತು ತೆರೆದ ಗೌಪ್ಯವಾಗಿದೆ. ಜನತೆ, ಪ್ರಜಾಪ್ರತಿನಿಧಿಗಳು, ಜನತೆಗೆ ಪ್ರಜಾಪ್ರತಿನಿಧಿಗಳು ಪವಿತ್ರವಾದ ಆಶ್ವಾಸನೆ ನೀಡಿ ಅಧಿಕಾರಕ್ಕೆ ಬರುತ್ತಾರೆ. ಮುಕ್ತರಾದ ಭಾರತೀಯ ಬಡಜನತೆ ಪ್ರಜಾಪ್ರತಿನಿಧಿಗಳನ್ನು ದೇವರೆಂದು, ತಮ್ಮ ಸಮಸ್ಯೆಗಳ ನಿವಾರಕರೆಂದು ಚುನಾವಣೆಯಲ್ಲಿ ಮತವನ್ನು ಹಾಕುತ್ತಾರೆ. ಅಧಿಕಾರ ಹಿಡಿದ ರಾಜಕಾರಣಿಗಳು ಸರ್ಕಾರದ ಯೋಜನೆಗಳ ಹಣವನ್ನು ನುಂಗಿ ಹಾಕುತ್ತಾರೆ, ಗುಳುಂ ಮಾಡುತ್ತಾರೆ ಅಥವಾ ಗುಳುಂ ಅನಿಸುತ್ತಾರೆ. 1960ರ ದಶಕದಲ್ಲಿಯೇ ಭಾರತದ ರಾಜಕೀಯದಲ್ಲಿ ಉನ್ನತ ಮಟ್ಟದ ಭ್ರಷ್ಟಾಚಾರ ನಡೆಯುತ್ತಿದೆ ಅನ್ನೋದಕ್ಕೆ ನಮಗೆ ಸಾಕ್ಷಿಗಳು ದೊರಕುತ್ತವೆ ಅಥವಾ ಲಭ್ಯವಾಗುತ್ತವೆ. ಅನೇಕ ಹಿರಿಯ ರಾಜಕಾರಣಿಗಳೇ ಭ್ರಷ್ಟಾಚಾರಿಗಳು ಆಗಿದ್ದರು. ಇವರಿಂದ ಪೋಷಿತವಾದ ಹಿರಿಯ ಅಧಿಕಾರಿಗಳು ಸರ್ಕಾರದ ಹಣವನ್ನು, ಅಧಿಕಾರವನ್ನು ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುತ್ತಿದ್ದರು. ಎಲ್ಲ ಕಡೆ ಇದನ್ನು ಅಳಿಸಿ ಹಾಕಲು ಸಾಧ್ಯವಿಲ್ಲ ಎಂಬ ಮಟ್ಟಿಗೆ ಭಾರತೀಯ ರಾಜಕೀಯ ಮತ್ತು ಆಡಳಿತದಲ್ಲಿ ಅದು ಅಡಕಾಗಿದೆ. ಇದರಿಂದಾಗಿ ಯಾವುದೇ ಪ್ರಗತಿಪರ ಅಭಿವೃದ್ಧಿ ಕಾರ್ಯಗಳು ಆಗುತ್ತಿಲ್ಲ. ಇದರ ನಿವಾರಣೆ ಮಾಡೋದಕ್ಕಿಂತ ಇದನ್ನು ಜೀವಂತವಾಗಿಡುತ್ತಲೇ ಮುಂದುವರಿಯುತ್ತಿದ್ದಾರೆ. ಇದಕ್ಕೆ ಸಾಕ್ಷಿ ಎಂಬಂತೆ ಲೋಕಪಾಲ್ ಮಸೂದೆಯನ್ನು ಯಾವೊಂದು ಸರ್ಕಾರವೂ ಪಾಸು ಮಾಡಿಕೊಳ್ಳುತ್ತಿಲ್ಲ. ಆದರೆ ಅಧಿಕಾರಕ್ಕೆ ಬರುವ ಮುನ್ನ ಜನತೆಗೆ ಮಾತ್ರ ನಾವು ಭ್ರಷ್ಟಾಚಾರ ಸರ್ಕಾರ ನೀಡುತ್ತೇವೆ ಎಂಬ ಉಚಿತ ಆಶ್ವಾಸನೆಗಳನ್ನು ಮಾತ್ರ ಜನತೆಗೆ ಮನಮುಟ್ಟುವಂತೆ ನೀಡುತ್ತಾರೆ. ನಾಲ್ಕನೇದಾಗಿ ದುಂದುಗಾರಿಕೆ. ಭಾರತೀಯ ಪ್ರಜಾಪ್ರಭುತ್ವಕ್ಕೆ ಮತ್ತೊಂದು ಮಾರಕ ಈ ದುಂದುಗಾರಿಕೆ ಆಗಲ್ಪಟ್ಟಿದೆ. ಮಾತಿಗಿಂತ ಉಗುಳೇ ಜಾಸ್ತಿ ಎಂಬಂತೆ ಪ್ರಗತಿಪರ ಅಭಿವೃದ್ಧಿ ಕಾರ್ಯಗಳಿಗಿಂತ ಆ ಕಾರ್ಯ ಮಾಡಲು ಹೆಚ್ಚು ಹೆಚ್ಚು ಹಣವನ್ನು ಖರ್ಚು ಮಾಡಲಾಗುತ್ತೆ. ಭಾರತದ ಆಯವ್ಯಯದ ಒಂದು ಅಂದಾಜಿನ ಪ್ರಕಾರ ಸಂಗ್ರಹವಾದ 100% ಹಣದಲ್ಲಿ 75% ಹಣ ಅಧಿಕಾರಿಗಳ ಸಂಬಳ ಮತ್ತು ಸೌಲಭ್ಯಗಳ ಖರ್ಚಿಗಾಗಿ, ಉಳಿದ 25%ದಲ್ಲಿ 5% ಜನತೆಯ ಪ್ರಜಾಪ್ರತಿನಿಧಿಗಳ ಖರ್ಚಿಗಾಗಿ, 20%ದಲ್ಲಿ 10%
ಭ್ರಷ್ಟಾಚಾರ 10% ಅಭಿವೃದ್ಧಿ ಕಾರ್ಯಗಳಿಗೆ ವಿನಿಯೋಗ ಮಾಡಲಾಗುತ್ತದೆ. ಹೀಗೆ ಹೆಚ್ಚಿನ ಹಣ ಬಡತನ, ನಿರುದ್ಯೋಗ ಮುಂತಾದ ಅಭಿವೃದ್ಧಿ ಕಾರ್ಯಗಳಿಗೆ ಖರ್ಚಾಗುತ್ತಿಲ್ಲ ಅಥವಾ ವೆಚ್ಚವಾಗುತ್ತಿಲ್ಲ. ಪ್ರಜೆಗಳಿಂದ ಕರಗಳ ರೂಪದಲ್ಲಿ ಪಡೆದ ಹಣವನ್ನು ಪ್ರಗತಿ ನೀಡದೇ ಇರತಕ್ಕಂತಹ ಅನಗತ್ಯ ಖರ್ಚು ಮಾಡಲಾಗುತ್ತದೆ. ಸಮ್ಮಿಶ್ರ ಸರ್ಕಾರದ ಇವತ್ತಿನ ಸಂದರ್ಭದಲ್ಲಿ ಕೇಂದ್ರ ಮತ್ತು ರಾಜ್ಯಗಳಲ್ಲಿ ವಿವಿಧ ಪಕ್ಷಗಳ ಇಚ್ಛೆ ಪೂರೈಸಲು ಹೆಚ್ಚಿನ ಖರ್ಚನ್ನು ಮಾಡಲಾಗುತ್ತದೆಯೇ ಹೊರತಾಗಿ ಮೂಲಭೂತ ಸಮಸ್ಯೆಗಳ ನಿವಾರಣೆಗಾಗಿ ಖರ್ಚು ಮಾಡಲಾಗುತ್ತಿಲ್ಲ. ಕರ್ನಾಟಕ ರಾಜ್ಯ ಸರ್ಕಾರದ ಉದಾಹರಣೆ ನಮಗೆ ದುಂದು ವೆಚ್ಚಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಇದುವರೆಗಿನ ಕರ್ನಾಟಕ ಸರ್ಕಾರಗಳು ಜನತೆಯ ಮೂಲಭೂತ ಸಮಸ್ಯೆಗಳಾದ ಭೂಮಿ, ವಸತಿ, ಶಾಲೆ, ನೀರಾವರಿ ಇತರೆ ಸಮಸ್ಯೆಗಳ ನಿವಾರಣೆಗಾಗಿ ಕ್ರಮವನ್ನು ಕೈಗೊಳ್ಳದೆ ಪಕ್ಷಗಳು ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸಿಕೊಳ್ಳುವ ಸಲುವಾಗಿ ತಾಳಿ ಭಾಗ್ಯ ಯೋಜನೆ, ಸೈಕಲ್ ಭಾಗ್ಯ ಯೋಜನೆ, ಇಂದಿರಾ ಕ್ಯಾಂಟೀನ್, ಕ್ಷೀರ ಭಾಗ್ಯ ಯೋಜನೆ, ಅನ್ನ ಭಾಗ್ಯ ಯೋಜನೆ, ಶಾದಿ ಭಾಗ್ಯ ಯೋಜನೆ, ಅಹಿಂದ್ ಪ್ರವಾಸ ಭಾಗ್ಯ ಯೋಜನೆ ಎಂಬ ಇತರೆ ಸಣ್ಣ ಪುಟ್ಟ ಕಾರ್ಯಕ್ರಮ ರೂಪಿಸಿ ಜಾರಿಯಲ್ಲಿ ತೆಗೆದುಕೊಂಡು ಬರುತ್ತಿವೆ. 5ನೇದಾಗಿ ಅಸಮಾನತೆ. ಭಾರತೀಯ ಸಮಾಜದಲ್ಲಿ ಆರ್ಥಿಕ ಮತ್ತು ಸಾಮಾಜಿಕವಾಗಿ ದೊಡ್ಡ ಪ್ರಮಾಣದ ಅಸಮಾನತೆಯನ್ನು ನಾವುಗಳು ಕಾಣುತ್ತೇವೆ. ಆರ್ಥಿಕವಾಗಿ ಕೆಲವು ಜನರು ಆಗರ್ಭ ಶ್ರೀಮಂತರಾಗಿದ್ದು ದೇಶದ ನೈಸರ್ಗಿಕ ಸಂಪತ್ತಾದ ಭೂಮಿ ಮತ್ತು ಅದರ ಉತ್ಪನ್ನಗಳನ್ನು ತಮ್ಮ ಒಡೆತನಕ್ಕೆ ಸೇರಿಸಿಕೊಂಡು ಆರ್ಥಿಕ ಬಲದಿಂದ ರಾಜಕೀಯ ಅಧಿಕಾರವನ್ನು ಪಡೆದು ತಮ್ಮ ಹಿತಕ್ಕಾಗಿ ಕಳೆದ 70 ವರ್ಷಗಳಿಂದ ರಾಜ್ಯಭಾರ ಮಾಡುತ್ತಿದ್ದಾರೆ. ಪ್ರತಿಶತ ಅರ್ಧದಷ್ಟು ಜನರು ಆರ್ಥಿಕವಾಗಿ ಮಧ್ಯಮ ವರ್ಗದ ಜನತೆ ಇದ್ದು ಐಷಾರಾಮದ ಬದುಕಿಗಾಗಿ ಸಂಘರ್ಷ ಮಾಡುತ್ತಿದ್ದಾರೆ. ಸರ್ಕಾರಿ ಅಂಕಿ ಸಂಖ್ಯೆಗಳು ಹೇಳುವ ಹಾಗೆ ಪ್ರತಿಶತ 20ರಷ್ಟು ಜನ ಬಡತನ ರೇಖೆಗಿಂತ ಕೆಳಗಿದ್ದು ತುತ್ತು ಅನ್ನಕ್ಕಾಗಿ ಅಥವಾ ತುತ್ತು ಕೂಳಿಗಾಗಿ ಪರಿತಪಿಸುತ್ತಿದ್ದಾರೆ. ಭಾರತದಲ್ಲಿ ಇಂದಿಗೂ ಅನ್ನ ಸಿಗದೆ ಸಾಯುವ ಬಡವರನ್ನು ಕಾಣುತ್ತೇವೆ. ಇದು ನಮ್ಮ ಪ್ರಜಾಸತ್ತೆಗೆ ಇರುವ ಅಣಕು. ಭಾರತ ಆರ್ಥಿಕವಾಗಿ ಕೆಲವು ಶ್ರೀಮಂತರಿಂದ ಕೂಡಿದ ಬಡ ರಾಷ್ಟ್ರ ಆಗಿದೆ. ಆರ್ಥಿಕ ಅಸಮಾನತೆ ಜೊತೆಗೆ ಈ ದೇಶದಲ್ಲಿ ಶತಮಾನಗಳಿಂದ ಸಾಮಾಜಿಕ ಅಸಮಾನತೆಯನ್ನು ಕಾಣುತ್ತೇವೆ. ವರ್ಗ ವ್ಯವಸ್ಥೆಗಳಿಗೆ ಅನುಗುಣವಾಗಿ ರಚಿತವಾದ ನಮ್ಮ ಸಮಾಜದಲ್ಲಿ ಮೇಲ್ಜಾತಿ, ಮಧ್ಯಮ ಜಾತಿ ಮತ್ತು ಕೆಳಜಾತಿಯ ಜನಾಂಗವಿದ್ದು ಕೆಳಜಾತಿಯ ದಲಿತರಿಗೆ ಈ ದೇಶದಲ್ಲಿ ಸಾಮಾಜಿಕ ಸಮಾನತೆ ನೀಡದೆ ಕೇವಲ
ಅವರ ಮೇಲೆ ಶೋಷಣೆಯನ್ನು ಮಾಡಿಕೊಂಡು ಬರಲಾಗುತ್ತದೆ. ಶೋಷಣೆ ಮಾಡುವ ಈ ಪದ್ಧತಿಗೆ ಪ್ರತಿರೋಧ ಮಾಡಬಾರದು ಎಂಬ ಕಾರಣಕ್ಕಾಗಿ ಅದಕ್ಕೆ ದೇವರ ಅಥವಾ ದೈವಿಕ ಕಲ್ಪನೆಯನ್ನು ನೀಡಿದ್ದಾರೆ. ಮೂಢನಂಬಿಕೆ, ಅಂಧವಿಶ್ವಾಸಗಳು ಮತ್ತು ದೇವರ ಮೇಲಿನ ನಂಬಿಕೆಗಳು ಇವರನ್ನು ಇನ್ನೂ ಶೋಷಣೆ ಮಾಡಲಿಕ್ಕೆ ಸಹಾಯಕ ಆಗಲ್ಪಟ್ಟಿವೆ. ಭಾರತದ ಸಂವಿಧಾನ ಅಸ್ಪೃಶ್ಯತೆಯ ನಿವಾರಣೆಗಾಗಿ ನಿಯಮವನ್ನು ರೂಪಿಸಿದೆ. ದಲಿತರ ಉದ್ಧಾರಕ್ಕಾಗಿ ಹಲವಾರು ಮಾರ್ಗಸೂಚಿಗಳನ್ನು ನೀಡಿದೆ. ಅದಾವುದು ಪರಿಣಾಮಕಾರಿಯಾಗಿ ಜಾರಿಯಾಗದೆ ಈ ದೇಶದ ಅಧಿಕಾರ ಮೇಲ್ಜಾತಿಯವರ ಸ್ವತ್ತು ಆಗಲ್ಪಡಿದೆ. ಆರ್ಥಿಕವಾಗಿ ಶ್ರೀಮಂತ ಮತ್ತು ಸಾಮಾಜಿಕವಾಗಿ ಮೇಲ್ಜಾತಿಯವರಿಗೆ ಅಧಿಕಾರದ ಕೇಂದ್ರೀಕರಣ ಆಗಲ್ಪಟ್ಟಿದೆ. ಅವರೇ ಕೆಲವರು ವಿವಿಧ ಪಕ್ಷಗಳನ್ನು ಹಂಚಿಕೊಂಡಿದ್ದಾರೆ. ಅದಕ್ಕಾಗಿಯೇ ನಮ್ಮ ಪ್ರಜಾಪ್ರಭುತ್ವ ಸಂಕಷ್ಟದಲ್ಲಿ ಸಿಲುಕಿದ್ದು ವಿನಾಶದ ಅಂಚನ್ನು ಮುಟ್ಟಲ್ಪಟ್ಟಿದೆ. ಆರನೇದಾಗಿ, ರಾಷ್ಟ್ರದ ಹಿತಕ್ಕಿಂತ ಪಕ್ಷದ ಹಿತಕ್ಕೆ ಪ್ರಾಧಾನ್ಯತೆ ಅಥವಾ ಪ್ರಾಮುಖ್ಯತೆ. ಭಾರತೀಯ ಪ್ರಜಾಪ್ರಭುತ್ವಕ್ಕೆ ಪ್ರಪಂಚದ ಇತರೆ ರಾಷ್ಟ್ರಗಳ ಸಮಸ್ಯೆಗಳಂತೆ ಪಕ್ಷ ಪದ್ಧತಿಯಿಂದ ಮತ್ತು ಪಕ್ಷ ಪದ್ಧತಿಯ ದೋಷಪೂರಿತ ನೀತಿಯಿಂದ ದೇಶದ ಪ್ರಗತಿಗೆ, ಭದ್ರತೆಗೆ ಇಂದು ತೊಂದರೆ ಆಗಿದೆ. ನಮ್ಮ ದೇಶದಲ್ಲಂತೂ ಬಹುಪಕ್ಷ ಪದ್ಧತಿಯಿಂದ ಈಗ ರಾಷ್ಟ್ರೀಯ ಮಟ್ಟದ 6 ಪಕ್ಷಗಳು ಮತ್ತು ಸರಿಸುಮಾರು 40ಕ್ಕೂ ಹೆಚ್ಚು ರಾಜ್ಯ ಮಟ್ಟದ ಪಕ್ಷಗಳು ಇದ್ದು, ಪ್ರತಿಯೊಂದು ಪಕ್ಷ ತನ್ನದೇ ಆದ ಪ್ರಣಾಳಿಕೆಯನ್ನು ಹೊಂದಿದ್ದು, ಒಂದು ಪಕ್ಷದ ಧೋರಣೆ ಮತ್ತೊಂದು ಪಕ್ಷಕ್ಕೆ ಹೊಂದಾಣಿಕೆ ಆಗುವುದಿಲ್ಲ. ಪ್ರಾದೇಶಿಕ ಪಕ್ಷಗಳಂತೂ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ಬಲಿಪಶು ಮಾಡುತ್ತೇವೆ. ಪ್ರತಿಯೊಂದು ಪಕ್ಷದ ಸದಸ್ಯರು ರಾಜಕೀಯ ಅಧಿಕಾರ ಮಾಡುವಾಗ ದೇಶದ ಸಮಸ್ತ ಜನತೆಯ ಏಳಿಗೆ ಅಥವಾ ಅಭಿವೃದ್ಧಿಗಾಗಿ ಚಿಂತೆಯನ್ನು ಮಾಡದೆ ಕೇವಲ ತಮ್ಮ ಪಕ್ಷಗಳ ಗುರಿ ಸಾಧನೆಗಾಗಿ ಕಾರ್ಯವನ್ನು ಮಾಡುತ್ತಿದ್ದಾರೆ. ಇದರಿಂದಾಗಿ ರಾಜಕೀಯ ಪಕ್ಷಗಳು ಜನತೆಯಿಂದ ಪಡೆದ ಅಧಿಕಾರವನ್ನು ಕೇವಲ ಪಕ್ಷಹಿತ ಕಾಪಾಡಲಿಕ್ಕೆ ಬಳಸಿಕೊಳ್ಳುತ್ತವೆ. ಈ ವಿಷಯವನ್ನು ಪ್ರಸ್ತಾಪಿಸುವಾಗ ಇದಕ್ಕೆ ಸಾಕ್ಷಿಯಾಗಿ 1962ರಲ್ಲಿ ಚೀನಾ ಭಾರತದ ಮೇಲೆ ಯುದ್ಧ ಮಾಡಿದಾಗ ಭಾರತೀಯ ಸಂಸತ್ತಿನ ಕೆಲವು ಸದಸ್ಯರು ಸಂಸತ್ತಿನಲ್ಲಿ ಚೀನಾ ಭಾರತದ ಮೇಲೆ ದಾಳಿ ಮಾಡಿದ್ದನ್ನು ಸಮರ್ಥಿಸಿಕೊಂಡಿದ್ದರು ಎಂಬ ಇತಿಹಾಸ ಭಾರತದ ಸಂಸದೀಯ ಚರಿತ್ರೆಯಲ್ಲಿ ನಮಗೆ ಸಿಕ್ಕುತ್ತದೆ. ಇತ್ತೀಚೆಗೆ ಪ್ರತಿಯೊಂದು ರಾಜಕೀಯ ಪಕ್ಷ ಧರ್ಮ ಜಾತಿಯನ್ನು ವೈಭವೀಕರಿಸಿ ಪೋಷಿಸುತ್ತಿದೆ. ಜಾತಿಗಳಲ್ಲಿ ವಿಷಬೀಜ ಬಿತ್ತಿ ಬಂಧುತ್ವ ತತ್ವಕ್ಕೆ ಕೊಡಲಿಯ ಪೆಟ್ಟನ್ನು ಹಾಕುತ್ತಿವೆ. ಜೊತೆಗೆ ನಮ್ಮ ದೇಶದಲ್ಲಿ ಇರ್ತಕ್ಕಂತಹ ಕೆಲವು ರಾಜಕೀಯ ಪಕ್ಷಗಳಂತೂ ಅಪರಾಧೀಕರಣಗಳಲ್ಲಿ ತೊಡಗಿದ್ದು ಭಯೋತ್ಪಾದಕರಿಗೆ ಪ್ರೋತ್ಸಾಹ ನೀಡುತ್ತಿವೆ. ಈ ಎಲ್ಲ ಕಾರಣಕ್ಕಾಗಿ ಪ್ರಜಾಪ್ರಭುತ್ವದ ದುರ್ಬಲತೆಗೆ, ಶಕ್ತಿಹೀನತೆಗೆ ಪಕ್ಷಗಳು ಕೂಡ ಕಾರಣೀಭೂತ ಆಗಿವೆ. ಕೆಲವು ಪಕ್ಷಗಳು ಇದಕ್ಕೆ
ವಿರೋಧವಾಗಿ ದೇಶ ರಕ್ಷಿಸುವ, ಸಮಗ್ರತೆ ಕಾಪಾಡುವ, ಬಂಧುತ್ವ ಬೆಸೆಯುವ ಕಾರ್ಯ ಮಾಡುತ್ತಿರಬಹುದು. ಭಾರತೀಯರಾದ ನಾವು ಯಾರನ್ನು ಬೆಂಬಲಿಸಬೇಕು ಎನ್ನುವುದನ್ನು ಪ್ರಜ್ಞಾಪೂರ್ವಕವಾಗಿ ನಿರ್ಧಾರ ತೆಗೆದುಕೊಳ್ಳಬೇಕಾಗಿದೆ. ಏಳನೇದಾಗಿ ಬಹುಸಂಖ್ಯಾತರ ದಬ್ಬಾಳಿಕೆ. ಭಾರತದ ಪ್ರಜಾಪ್ರಭುತ್ವದ ಮತ್ತೊಂದು ಕಂಟಕ ಎಂದರೆ ನಮ್ಮ ದೇಶ ಪ್ರಪಂಚದ ಎಲ್ಲ ಧರ್ಮದ ಮತಧರ್ಮಗಳನ್ನು ಹೊಂದಿದ್ದು ಎಲ್ಲ ಧರ್ಮದವರಿಗೆ ಸಂವಿಧಾನಬದ್ಧ ರಕ್ಷಣೆಯನ್ನು ನೀಡಿದೆ. ಅದಕ್ಕಾಗಿ ಪ್ರಪಂಚದ ಕ್ರಿಶ್ಚಿಯನ್ನರು, ಬುದ್ಧರು, ಪರ್ಷಿಯನ್ನರು, ಆಂಗ್ಲೋ ಇಂಡಿಯನ್ನರು, ಸಿಖ್ಖರು, ಇತರೆ ಎಲ್ಲ ಧರ್ಮದವರು ಭಾರತದಲ್ಲಿ ಇದ್ದಾರೆ. ಇದು ವಾಸ್ತವಿಕ ಸತ್ಯವಾಗಿದ್ದರೂ ಅದಕ್ಕಿಂತಲೂ ಹೆಚ್ಚು ವಾಸ್ತವಿಕವೆಂದರೆ ಭಾರತದಲ್ಲಿಯೂ ಹಿಂದೂ ಧರ್ಮದವರು ಹೆಚ್ಚಾಗಿ ಇದ್ದಾರೆ. ಪ್ರತಿಶತ 80ರಷ್ಟು ಕೇವಲ ಹಿಂದೂ ಧರ್ಮದವರಿದ್ದು ಬಹುಸಂಖ್ಯಾತರಾದ ಹಿಂದೂಗಳೇ ದೇಶದ ಅಧಿಕಾರವನ್ನು ಹಿಡಿಯುತ್ತಾರೆ ಹೊರತು ಇತರೆ ಧರ್ಮದವರಿಗೆ ಆಳ್ವಿಕೆ ಮಾಡಲು ಅವಕಾಶ ಸಿಗುತ್ತಿಲ್ಲ. ಸಹಜವಾಗಿ ಬಹುಸಂಖ್ಯಾತರು ರಾಜ್ಯಭಾರ ಮಾಡುವಾಗ ಅಲ್ಪಸಂಖ್ಯಾತರಿಗೆ ತಮ್ಮ ಅಭಿವೃದ್ಧಿ ಮತ್ತು ರಕ್ಷಣೆಯ ಬಗ್ಗೆ ಭಯ ಮೂಡುವುದು, ಹೆದರಿಕೆ ಮೂಡುವುದು ಸಹಜ ಅಥವಾ ಸರ್ವೇ ಸಾಮಾನ್ಯ ಆದಂತಹ ಸಂಗತಿ ಕೂಡ ಆಗಲ್ಪಟ್ಟಿದೆ. ಇವರು ಯಾವುದೇ ರಾಜಕೀಯ ಪಕ್ಷದಲ್ಲಿ ಇದ್ದರೂ ತಮ್ಮ ಜನಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತಾರೆ. ಪ್ರಜಾಸತ್ತೆಯಲ್ಲಿ ಬಹುಸಂಖ್ಯಾತರ ದಬ್ಬಾಳಿಕೆಗಿಂತ ಮತ್ತೊಂದು ದಬ್ಬಾಳಿಕೆ ಇರುವುದಿಲ್ಲ. ಭಾರತೀಯ ಪ್ರಜಾಸತ್ತೆಯಲ್ಲಿ ಭಾರತೀಯ ಕ್ರಿಶ್ಚಿಯನರು, ಮುಸ್ಲಿಮರು ಇಂದಿಗೂ ತಮ್ಮ ರಕ್ಷಣೆ ಬಗ್ಗೆ ಕಳವಳಗೊಂಡಿದ್ದಾರೆ, ಚಿಂತೆಗೆ ಈಡಾಗಿದ್ದಾರೆ. ಇದಕ್ಕೆ ನಾವುಗಳು ಸಾಕ್ಷಿಯೊಂದನ್ನು ನೀಡಬೇಕಾದರೆ 1992ರಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಅದಕ್ಕೆ ಸಹಕಾರ ನೀಡಿದ ಸಂಘಟನೆಗಳು ಬಾಬರಿ ಮಸೀದಿ ಕೆಡವಲು ಮತ್ತು ಆ ಸ್ಥಳದಲ್ಲಿ ರಾಮ ಹುಟ್ಟಿದ್ದಾನೆಂಬ ಕಾರಣಕ್ಕಾಗಿ ಅಲ್ಲಿ ರಾಮ ಮಂದಿರ ಕಟ್ಟಲು ಅಯೋಧ್ಯ ಚಲೋ ಚಳವಳಿ ಪ್ರಾರಂಭಿಸಿದವು. ದೇಶದ ಎಲ್ಲ ರಾಜ್ಯಗಳಿಂದ ಹಿಂದೂ ಸಂಘಟನೆಗಳು ಅಯೋಧ್ಯ ತಲುಪಲು ಕೋಟ್ಯಾನುಕೋಟಿ ಕಾರ್ಯಕರ್ತರು ಸಜ್ಜಾಗಿ ನಿಂತಾಗ ಅಂದಿನ ನಮ್ಮ ದೇಶದ ಪ್ರಧಾನಿ ಆಗಿರತಕ್ಕಂತಹ ದಿವಂಗತ PV ನರಸಿಂಹರಾವ್ ಇವರು ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ನಿರಾಕರಿಸಲ್ಪಟ್ಟರು ಮತ್ತು ದೂರದರ್ಶನದಲ್ಲಿ ಸಂದೇಶ ನೀಡಿ ಯಾವುದೇ ಮಿಲಿಟರಿ ಅಥವಾ ರಕ್ಷಣಾ ಅಧಿಕಾರಿಗಳಿಂದ ಕಾರ್ಯಕರ್ತರನ್ನು ತಡೆ ಹಿಡಿಯುವ ಹಾಗಿಲ್ಲ, ಕಾರ್ಯಕರ್ತರಿಗೆ ತಡೆ ಹಿಡಿಯುವುದಿಲ್ಲ, ದೇವರು ಎಲ್ಲರಿಗೂ ಒಳ್ಳೆಯ ಬುದ್ಧಿ ಕೊಡುತ್ತಾನೆ ಎಂದು ನಿಷ್ಕ್ರಿಯ ಆಗಲ್ಪಟ್ಟರು. ಕಾರ್ಯಕರ್ತರು BJP ಹಿರಿಯ ಮುಖಂಡರ ಸಮ್ಮುಖದಲ್ಲಿ ಮತ್ತು ಸಹಕಾರದಲ್ಲಿ ಇತಿಹಾಸದ ಭಾಗ ಆಗಲ್ಪಟ್ಟ ಬಾಬರಿ ಮಸೀದಿ ಕೆಡವಿ ಹಾಕಲ್ಪಟ್ಟರು. ಇಸ್ಲಾಂ ಧರ್ಮವನ್ನು ಪ್ರೀತಿಸುವವರು ಅಥವಾ ಗೌರವಿಸುವವರು ನಾವು ಅಲ್ಪಸಂಖ್ಯಾತರಾಗಿದ್ದೇವೆ ಎಂಬ ಕಾರಣಕ್ಕೆ ತಮ್ಮ ಮತಕ್ಕಾದ ಅವಮಾನ ಸಹಿಸಿಕೊಳ್ಳಬೇಕಾಯಿತು. ಅದೇ ರೀತಿ ಕ್ರಿಶ್ಚಿಯನ್ ಸಮಾಜದ ಕಾರ್ಯಕರ್ತರಿಗೆ ಹಿಂದೂ ಧರ್ಮದವರು ಅವರು ಹಿಂದುಳಿದ ಮತ್ತು ಕೆಳವರ್ಗದ ಹಿಂದೂಗಳನ್ನು ಸೇವೆಯ ಹೆಸರಿನಲ್ಲಿ ಸೇವೆ ಮಾಡುತ್ತೇವೆ ಎಂಬ ಸೇವೆಯ ಹೆಸರಿನಲ್ಲಿ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಮಾಡುತ್ತಿದ್ದಾರೆ ಎಂದು ಹಾಡು ಹಗಲೇ ಕ್ರಿಶ್ಚಿಯನ್ನರನ್ನು ಕೊಲೆ ಮಾಡಿದರು. ಅಲ್ಪಸಂಖ್ಯಾತರು ಸಹಿಸಿಕೊಂಡರು ಮತ್ತು ಅಸಹಾಯಕರಾದ ದಿವಂಗತರ ಪತ್ನಿಯರು ದೇವರು ಅವರಿಗೆ ಕ್ಷಮಿಸಲಿ ಅಂತ ಪ್ರಾರ್ಥಿಸಿಕೊಂಡರು. ಎಂಟನೇದಾಗಿ ಕೋಮುವಾದ. ಜಾತ್ಯತೀತ
ಅಂಶಗಳಲ್ಲಿಯೇ ನಮ್ಮ ದೇಶದಲ್ಲಿ ಕೋಮುವಾದ ಬೆಳೆದುಕೊಂಡು ಬಂದಿದೆ. ಧಾರ್ಮಿಕ ಧರ್ಮಗುರುಗಳು ತಮ್ಮ ತಮ್ಮ ಮತಧರ್ಮ ವೈಭವೀಕರಿಸಿ ತಮ್ಮ ಧರ್ಮವೇ ಶ್ರೇಷ್ಠವೆಂದು ಹಿಂದಿನಿಂದಲೂ ಬಿಂಬಿಸುತ್ತಿದ್ದಾರೆ. ಇದರಿಂದಾಗಿ ಪ್ರತಿಯೊಂದು ಧರ್ಮದವರು ರಾಷ್ಟ್ರದ ಸಂವಿಧಾನಕ್ಕಿಂತ ಹೆಚ್ಚಾಗಿ ತಮ್ಮ ಧರ್ಮವನ್ನು ಪ್ರೀತಿಸುತ್ತಾ ರಾಷ್ಟ್ರಕ್ಕೆ ಬಹುದೊಡ್ಡ ಗಂಡಾಂತರಕಾರಿ ಆಗಿದ್ದಾರೆ. ಜಾತ್ಯತೀತ ಸಮಾಜದಲ್ಲಿ ಜನತೆ ದೇಶದ ಮತ್ತು ಸಂವಿಧಾನದ ಅಡಿಯಲ್ಲಿ ತಮ್ಮ ಧರ್ಮವನ್ನು ರಕ್ಷಣೆ ಮಾಡಿಕೊಳ್ಳಬೇಕೇ ಹೊರತಾಗಿ ಧರ್ಮವನ್ನು ರಾಷ್ಟ್ರದ ಗೌರವ, ಸಮಗ್ರತೆ, ಭದ್ರತೆ, ಏಕತೆಗಿಂತ ಹೆಚ್ಚಾಗಿ ರೂಪಿಸಿಕೊಳ್ಳಬಾರದು. ಜಗತ್ತಿನ ಪ್ರತಿಯೊಂದು ಪ್ರಜಾಸತ್ತಾತ್ಮಕ ದೇಶದಲ್ಲಿ ಇದೇ ಪದ್ಧತಿ ಇದೆ. ಆದರೆ ಭಾರತದಲ್ಲಿ ಮೂಲಭೂತವಾದ ಬೆಳೆದು ಬರುತ್ತಿದೆ. ಕೆಲವು ಮೂಲಭೂತ ಉಗ್ರಗಾಮಿ ಸಂಘಟನೆಗಳು ಇಸ್ಲಾಂ ಧರ್ಮವನ್ನು ವೈಭವೀಕರಿಸಿ ಧರ್ಮ ರಕ್ಷಣೆಗಾಗಿ ಆತ್ಮಹತ್ಯಾದಳವನ್ನು ರಚನೆ ಮಾಡಿಕೊಂಡರೆ ಅದಕ್ಕೆ ಪ್ರತಿಶಕ್ತಿಯಾಗಿ ದೇಶದ ಸಮಗ್ರತೆ ಮತ್ತು ಏಕತೆಯ ಹೆಸರಿನಲ್ಲಿ ಹಿಂದೂ ಮೂಲಭೂತವಾದಿಗಳು ಹುಟ್ಟಿಕೊಂಡಿದ್ದಾರೆ. ಇವರು ಮತ್ತು ಇವರ ಧರ್ಮಗುರುಗಳು ಧರ್ಮದ ಹೆಸರಿನಲ್ಲಿ ಕೋಮುವಾದವನ್ನು ಬೆಳೆಸಿದ್ದಾರೆ. ಧಾರ್ಮಿಕ ಮೂಲಭೂತವಾದಿಗಳು ಉಗ್ರಗಾಮಿ ಗುಂಪುಗಳು ಆಗಿದ್ದಾರೆ. ಗೋಧ್ರಾ ರೈಲು ಘಟನೆಯಲ್ಲಿ ಹಿಂದೂ ಮೂಲಭೂತವಾದ ಎದ್ದು ಕಂಡುಬಂದರೆ ದೇಶದ ಪಾರ್ಲಿಮೆಂಟ್ನ ಮೇಲೆ ದಾಳಿ, ಅಕ್ಷರಧಾಮ ಮಂದಿರದ ಮೇಲೆ ದಾಳಿ, ಮುಂಬೈ ಬಾಂಬ್ ಸ್ಫೋಟ ಪ್ರಕರಣ ಮುಂತಾದ ಘಟನೆಗಳಲ್ಲಿ ಇಸ್ಲಾಂ ಮೂಲಭೂತವಾದ ಕಂಡುಬಂದಿದೆ. ಹೀಗೆ ಪ್ರಜಾಪ್ರಭುತ್ವವನ್ನು ಕೆಡಿಸುವ ಹಲವಾರು ಮೂಲಭೂತ ವ್ಯವಸ್ಥೆಯನ್ನು ನಾವು ಭಾರತೀಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ಕಂಡುಕೊಳ್ಳಬಹುದಾಗಿದೆ. ಇದಕ್ಕೆ ಭಾರತೀಯ ಸರ್ವೋಚ್ಚ ನ್ಯಾಯಾಲಯದ 1996 ತೀರ್ಪಿನಲ್ಲಿಯೂ ಕೂಡ ನಾಮಗಳು ಕಾಣುತ್ತೇವೆ. ಹಾಗಾದರೆ 1996 ತೀರ್ಪಿನಲ್ಲಿ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಂತಹ ತೀರ್ಪಿನಲ್ಲಿ ಏನಿದೆ ಅಂತ ನಾವಿಲ್ಲಿ ಕಂಡುಕೊಳ್ದೆ, ಅದೇನೆಂದರೆ ಕೇರಳದ ಕ್ರಿಶ್ಚಿಯನ್ ಜೇಹೋ ಪಂಥದ ವಿದ್ಯಾರ್ಥಿಗಳು ಶಾಲೆಯಲ್ಲಿ ಪ್ರಾರ್ಥನೆ ಹಾಡುವಾಗ ತಮ್ಮ ಧರ್ಮಗೀತೆಯನ್ನು ಹಾಡುತ್ತಿದ್ದರು. ಇದರಿಂದಾಗಿ ಭಾರತದ ರಾಷ್ಟ್ರಗೀತೆಯಾದ ಜನಗಣಮನ ಇದಕ್ಕೆ ಅಪಮಾನ ಮಾಡಿದಂತಾಗುತ್ತಿತ್ತು. ಅದಕ್ಕಾಗಿ ಶಾಲೆಯ ಆಡಳಿತ ಮಂಡಳಿ ಈ ಪಂಥದ ಮಕ್ಕಳಿಗೆ ಶಾಲೆಯಿಂದ ಹೊರಕ್ಕೆ ಹಾಕಿತು. ಅದಕ್ಕಾಗಿ ಪಾಲಕರು ಶಾಲೆಯ ಆಡಳಿತ ಮಂಡಳಿಯ ವಿರುದ್ಧ ಕೇರಳ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿ ಸಂವಿಧಾನದ 25(1) ವಿಧಿಯಂತೆ ನಮಗೆ ಧಾರ್ಮಿಕ ವಿಷಯದಲ್ಲಿ ಆತ್ಮಸಾಕ್ಷಿಯಂತೆ ನಡೆದುಕೊಳ್ಳಲು ಅವಕಾಶ ನೀಡಿದೆ. ನಮ್ಮ ಮಕ್ಕಳ ಮನಸ್ಸಿನ ಮೇಲೆ ರಾಷ್ಟ್ರಗೀತೆಯನ್ನು ಒತ್ತಾಯದಿಂದ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಡೆದುಕೊಳ್ಳುವಂತೆ ಹೇರುತ್ತಿದ್ದಾರೆ ಎಂದು ಕೇಸನ್ನು ದಾಖಲಿಸಲ್ಪಟ್ಟ ಕೇರಳದ ಹೈಕೋರ್ಟ್ ಪಾಲಕರ ಅರ್ಜಿಯನ್ನು ವಜಾಗೊಳಿಸಿ ರಾಷ್ಟ್ರಗೀತೆ ಮಕ್ಕಳು ಕಡ್ಡಾಯವಾಗಿ ಹಾಡಬೇಕೆಂದು ತೀರ್ಪನ್ನು ನೀಡಿತು. ಹೈಕೋರ್ಟ್ ತೀರ್ಪನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟಿಗೆ ಪಾಲಕರು ಅಪೀಲು ಅರ್ಜಿ ಸಲ್ಲಿಸಲ್ಪಟ್ಟರು. 1996ರಲ್ಲಿ ಓ ಚೆನ್ನಪ್ಪ ರೆಡ್ಡಿ ಮತ್ತು ಎಂ ದತ್ತ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಿರ್ತಕ್ಕಂತಹ ಓ ಚೆನ್ನಪ್ಪ ರೆಡ್ಡಿ ಮತ್ತು ಎಂ ದತ್ತ ನ್ಯಾಯಮೂರ್ತಿಗಳ ದ್ವಿಸದನ ಪೀಠ ಸಂವಿಧಾನದ 25(1) ವಿಧಿಯಂತೆ ಮಕ್ಕಳ ಮನಸ್ಸಿಗೆ ವಿರುದ್ಧವಾಗಿ ರಾಷ್ಟ್ರಗೀತೆ ಹಾಡಿಸುವುದು ಅಪರಾಧ ಆಗಿದೆ ಎಂದು ತೀರ್ಪನ್ನು ನೀಡಿತು. ಇದರಿಂದಾಗಿ ಮಕ್ಕಳು ಶಾಲೆಯಲ್ಲಿ ಪುನಃ ಸೇರ್ಪಡೆ ಆದರು ಮತ್ತು ರಾಷ್ಟ್ರಗೀತೆ ಹಾಡಿಲ್ಲ. ಇದು ಮೂಲಭೂತವಾದ ವಾದವಲ್ಲದೆ ಬೇರೇನೂ ಆಗದು. ವಿಶಾಲವಾದ ಸಂವಿಧಾನದ ನಿಯಮಗಳನ್ನು ಸ್ವಾರ್ಥಕ್ಕಾಗಿ ಬಳಸಿಕೊಂಡು ಸಂವಿಧಾನಕ್ಕೆ
ವಿರುದ್ಧವಾಗಿ ಮೂಲಭೂತವಾದ ಕೋಮುವಾದ ಬೆಳೆಯುತ್ತಿದ್ದು ಇನ್ನು ಒಂದು ಶತಮಾನ ಹೀಗೆ ಮುಂದುವರಿಯಲ್ಪಟ್ಟರೆ ದೇಶದ ಪ್ರಜಾಪ್ರಭುತ್ವ ನಾಶ ಆದರೂ ಕೂಡ ನಾಮಗಳು ಆಶ್ಚರ್ಯಪಡುವಂತೆ ಇಲ್ಲ. 9. ಭಯೋತ್ಪಾದನೆ. ಭಾರತೀಯ ಪ್ರಜಾಸತ್ತೆಯಲ್ಲಿ ಇನ್ನೊಂದು ಅತ್ಯಂತ ಪ್ರಬಲ ಆದಂತಹ ವೈರಿ ಅಂದರೆ ಅದು ಭಯೋತ್ಪಾದನೆ ಆಗಲ್ಪಡಿದೆ. ಇದು ಕೋಮುವಾದದಿಂದ ಉತ್ಪತ್ತಿಯಾದ ದುಸ್ತರ ಶಕ್ತಿ, ಅರಾಜಕತಾವಾದಿಗಳ ಗುಂಪು ಈ ಭಯೋತ್ಪಾದನೆ ಆಗಿದೆ. ಯಾರನ್ನಾದರೂ ಯಾವುದೇ ಕಾರಣ ಇರದೆ ಹತ್ಯೆ ಮಾಡುವುದು, ಸಾರ್ವಜನಿಕ ಸುಸಜ್ಜಿತ ಸ್ಥಳದಲ್ಲಿ ಬಾಂಬು ಹಾಕಿ ಸುಟ್ಟು ಹಾಕುವುದು ಮತ್ತು ಕೋಮುವಾದವನ್ನು ವೈಭವೀಕರಿಸುವುದು ಇದರ ಮತ್ತೊಂದು ಚಟುವಟಿಕೆ ಆಗಲ್ಪಡಿದೆ. ದುರ್ದೈವದ ಸಂಗತಿ ಅಂದರೆ ಭಯೋತ್ಪಾದನೆ ಗುಂಪಿನಲ್ಲಿದ್ದ ಸಮಾಜ ದ್ರೋಹಿಗಳು ಚುನಾಯಿತ ರಾಜಕಾರಣಿಗಳು ಆಗುತ್ತಾರೆ. ಹಣದ ಹೊಳೆ ಹರಿಸಿ ಮುಗ್ಧ ಜನತೆಗೆ ಮೋಸ ಮಾಡಿ ಅಧಿಕಾರವನ್ನು ಹಿಡಿಯುತ್ತಿದ್ದಾರೆ. ಅನಕ್ಷರತೆ, ಬಡತನ, ನಿರುದ್ಯೋಗ ಇವೆಲ್ಲವೂ ಇವರಿಗೆ ಬೆಳೆಯಲು ಅವಕಾಶವನ್ನು ಮಾಡಿಕೊಟ್ಟಿವೆ. ರಾಜಕೀಯದಲ್ಲಿ ಅಪರಾಧೀಕರಣ ನುಸುಳುತ್ತಿದೆ. ಜೊತೆಗೆ ಸಾಂಸ್ಕೃತಿಕ ರಂಗದಲ್ಲಿ ವಿಶೇಷವಾಗಿ ಭಾರತೀಯ ಸಿನಿಮಾವನ್ನು ಭಯೋತ್ಪಾದಕರು ನಿಯಂತ್ರಿಸುತ್ತಿದ್ದಾರೆ ಎಂಬ ವದಂತಿಗಳಿಗೆ ರೆಕ್ಕೆ ಪುಕ್ಕಗಳು ಸಿಕ್ಕಿವೆ. ಇವರು ದೇಶ ನಾಶ ಮಾಡದೆ ದೇಶದ ಸಜ್ಜನಿಕೆ, ಸಂಸ್ಕೃತಿ, ಸಾಹಿತ್ಯ, ಸಹಬಾಳ್ವೆ, ಸಹನೆಯನ್ನು ನಾಶ ಮಾಡುತ್ತಿದ್ದಾರೆ. ಎಷ್ಟೋ ಜನ ರಾಜಕೀಯ ಪ್ರಜಾಪ್ರತಿನಿಧಿಗಳು ಅಪರಾಧ ಮಾಡಿ ಜೈಲಿನಲ್ಲಿದ್ದು ಚುನಾವಣೆಗೆ ಸ್ಪರ್ಧಿಸಿ ಗೆದ್ದು ಬಂದಂತಹ ಉದಾಹರಣೆಗಳು ನಮ್ಮ ದೇಶದಲ್ಲಿ ಸಿಗುತ್ತವೆ. ಇದನ್ನು ಹೀಗೆ ಬೆಳೆಯಲು ಬಿಟ್ಟರೆ ಭಾರತ ಭಯೋತ್ಪಾದಕರ ನಾಡಾಗಿ ಮಾರ್ಪಾಡು ಆಗುತ್ತದೆ. ಜಮ್ಮು ಕಾಶ್ಮೀರದಲ್ಲಿ, ಆಸಾಮಿನಲ್ಲಿ, ತಮಿಳುನಾಡಿನಲ್ಲಿ ಇವರ ಗುಂಡಿಗೆ ಸಾವಿರಾರು ನಿರಪರಾಧಿ ಮುಗ್ಧ ಜೀವಿಗಳು ಬಲಿ ಆಗಲ್ಪಟ್ಟಿವೆ. ಭಯೋತ್ಪಾದನೆ ಪ್ರಜಾಸತ್ತೆಯ ಶತ್ರುವಾಗಿದ್ದು ಪ್ರಜಾಸತ್ತೆಯಲ್ಲಿ ಭಯೋತ್ಪಾದನೆ ನಾಶ ಆಗಬೇಕು. ಇಲ್ಲದೇ ಇದ್ದರೆ ಭಯೋತ್ಪಾದನೆಯೇ ಪ್ರಜಾಸತ್ತೆಯನ್ನು ನಾಶ ಮಾಡುತ್ತದೆ ಎಂಬ ಮಾತನ್ನು ಕೂಡ ಇಲ್ಲಿ ಹೇಳಲಾಗಿದೆ. ಥ್ಯಾಂಕ್ ಯು.